ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭೆ ಅಖಾಡಕ್ಕೆ ಸಿದ್ಧವಾಯಿತು ವಿಜಯಪುರ. ನೇರ ಹಣಾಹಣಿ ನಡೆಯಲಿರುವ 2 ಅಭ್ಯರ್ಥಿಗಳು ಒಂದೇ ದಿನ ನಾಮಪತ್ರ ಸಲ್ಲಿಕೆ. ರಾಹುಲ್ ಗಾಂಧಿ ಮುಸ್ಲಿಮರ ಮೂಲಕ ಲೋಕಸಭೆ ಪ್ರವೇಶಿಸುತ್ತಿದ್ದಾರೆ. ವಿಜಯಪುರದಲ್ಲಿ ಈಶ್ವರಪ್ಪ ವಾಗ್ದಾಳಿ. ರಮೇಶ್ ಜಿಗ್ಜಿಂಗಿ ನಾಮಿನೇಷನ್ ನಂತರ ನೀರಿನ ಖಾಲಿ ಪ್ಲಾಸ್ಟಿಕ್ ಕಸಗುಡಿಸಿ ಸ್ವಚ್ಛತೆ ಕಾಪಾಡಿದ ನಗರದ ಉಪಮೇಯರ್ ಗೋಪಾಲ್ ಗಟ್ಕಾಂಬಳೆ ಹಾಗೂ ಕಾರ್ಯಕರ್ತರು. ಭೀಮಾ ತೀರದಲ್ಲಿ ನೀರಿನ ಹಾಹಾಕಾರ ತರಿಸಿದ ಭೀಮೆ. ಭೀಮಾ ನದಿಗೆ ಉಜನಿ ಜಲಾಶಯದಿಂದ 1850 ಕ್ಯೂಸೆಕ್ ನೀರು ತುಂಬಿದ ಭೀಮೆ. ನಿಟ್ಟುಸಿರು ಬಿಟ್ಟ ಜನ. ನ್ಯೂಸ್ ಅಂಡ್ ಡೀಟೇಲ್ಸ್. 3ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ದಿನಾಂಕ ಮುಗಿಯುತ್ತಿದ್ದಂತೆ ವಿಜಯಪುರದ 2 ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಡಾ ಸುನೀತಾ ಚೌಹಾಣ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಇತ್ತ ಬಿಜೆಪಿ ಅಭ್ಯರ್ಥಿ ಅಪಾರ ಜನಬೆಂಬಲದೊಂದಿಗೆ ಹಾಗೂ ಬಿಜೆಪಿ ನಾಯಕರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ನೇರ ಹಣಾಹಣಿ ನಡೆಯಲಿರುವ 2 ಅಭ್ಯರ್ಥಿಗಳು ಒಂದೇ ದಿನ ನಾಮಪತ್ರ ಸಲ್ಲಿಸಿದ್ದು ರೋಚಕವಾಗಿತ್ತು. ಲೋಕಸಭೆ ಅಖಾಡಕ್ಕೆ ಸಿದ್ಧವಾಯಿತು ವಿಜಯಪುರ. ಒಂದೇ ದಿನ 2 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಒಂದೆಡೆ ದೋಸ್ತಿ ಅಭ್ಯರ್ಥಿ, ಮತ್ತೊಂದೆಡೆ ಬಿಜೆಪಿ ಅಭ್ಯರ್ಥಿ. ಹೌದು, ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದ ಲೋಕಸಭೆ ಚುನಾವಣೆ ರಂಗೇರಿದೆ. ದಿನದಿಂದ ದಿನಕ್ಕೆ ರೋಚಕತೆ ಪಡೆಯುತ್ತಿರುವಲ್ಲಿ ಇಲ್ಲಿ ಇಂದು 2 ಅಭ್ಯರ್ಥಿಗಳು ಒಂದೇ ದಿನ ನಾಮಪತ್ರ ಸಲ್ಲಿಸಿದ್ರು. ದೇವಿಯವಾರ ಮಂಗಳವಾರ ಎಂದು ಜೆಡಿಎಸ್ ಅಭ್ಯರ್ಥಿ ಹಾಗೂ ಮಂಗಳವಾರ ಶುಭ ದಿನ ಎಂದು ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದರು. ಮೊದಲಿಗೆ ಬೆಳಗ್ಗೆ 11 ಗಂಟೆ ವೇಳೆಗೆ ಡಿಸಿ ಕಚೇರಿಗೆ ಆಗಮಿಸಿದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾ ಸುನೀತಾ ಚೌಹಾಣ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಇವರ ಪತಿಯಾಗಿರುವ ನಾಗ್ಟನ್ ಶಾಸಕ ದೇವಾನಂದ್ ಚೌಹಾಣ್, ಉಸ್ತುವಾರಿ ಸಚಿವ ಎಂಸಿ ಮನ್ಗುಳಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎಂಡಿಗೇರಿ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಅಭ್ಯರ್ಥಿ ಸುನೀತಾ ಚೌಹಾಣ್, ನಮ್ಮೆದುರಿಗೆ ಯಾರಿದ್ದಾರೆ ಎಂದು ನೋಡುವುದಿಲ್ಲ, ಅಭ್ಯರ್ಥಿಯೇ ನಮ್ಮ ಮೂಲ ಮಂತ್ರ ಎಂದರು. ನಂತರದಲ್ಲಿ ಅಭ್ಯರ್ಥಿಯ ಪತಿ ಹಾಗೂ ನಾಗ್ಟನ್ ಶಾಸಕ ದೇವಾನಂದ್ ಚೌಹಾಣ್ ಮಾತನಾಡಿ, ಬಿಜೆಪಿ ಮಂತ್ರಿ ಹಾಗೂ ಅಭ್ಯರ್ಥಿಯಾಗಿರುವ ರಮೇಶ್ ಜಿಗ್ಜಿಂಗಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಶೂನ್ಯ ಅಭಿವೃದ್ಧಿ ಮಾಡುವ ಮೂಲಕ ವಿಜಯಪುರಕ್ಕೆ ಒಬ್ಬ ಭಯೋತ್ಪಾದಕರಾಗಿದ್ದಾರೆ ಎಂದು ಆರೋಪಿಸಿದರು. ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ನಾಯಕರು ಕೂಡಿ ಒಂದು ಬಹಿರಂಗ ಸಭೆಯನ್ನು ಮಾಡಿಕೊಂಡು ಮುಂದಿನ ಚುನಾವಣೆಗೆ ಇರುವ ತಯಾರಿಯನ್ನು ಮಾಡಿಕೊಂಡು ಜಯಬೇರಿಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಕಡಿಮೆ ಅವಧಿಯಲ್ಲೂ ಕೂಡ ಪ್ರಚಾರಕ್ಕೆ ಆಗ್ತದೆ. ನಂತೇಳಿ ಸೀನಿಯರ್ ನಾವೇನು ನೋಡಿ ನಮ್ಮ ಪ್ರಚಾರ ಅಷ್ಟೇ ನಾವು ಗೆಲ್ಲಲಿಕ್ಕೆ ನಾವು ಅದನ್ನು ಮುನ್ನಡೆಸಿದ್ದೀವಿ. ಕಾಂಗ್ರೆಸ್ ನಾಯಕರು ಎಲ್ಲರೂ ನಾಟಕಕ್ಕೆ ಬರ್ತಾರೆ, ತಮಗೂ ಕೂಡ ಏನ್ ಕೊಡುಗೆ ಇದೆ ಸರ್ ಜಿಗ್ಜನಿ ಸಾಹೇಬ್ರು? ಕೆಲಸ ಶೂನ್ಯ, ಅವರು ಸಾಧನೆ ಶೂನ್ಯ, ಅವ್ರು ಮಾಡಿರ್ತಕ್ಕಂಥ ಎಲ್ಲ ಶೂನ್ಯ. ಈ ಬಿಜಾಪುರ ಜಿಲ್ಲೆಗೆ ಏನ್ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಜನತೆ ಏನ್ ಅವ್ರ ಮೇಲೆ ಭರೋಸೆ ಇಟ್ಟಿತ್ತು, ಏನು ಮಾಡಕ್ಕಾಗ್ಲಿಲ್ಲ ಸರ್. ಬಿಜಾಪುರ ಜಿಲ್ಲೆಗೆ ಒಬ್ರು ಭಯೋತ್ಪಾದಕರು ಆಗ್ಬಿಟ್ಟಿದ್ದಾರೆ ಅವರು. ಅದಕ್ಕಿಂತ ಹೆಚ್ಚಿಗೆ ಏನಿದೆ ಸರ್? ಒಂದು ಕೆಲಸ ಆಗ್ಲಿಲ್ಲಲ್ಲ ಸರ್, ಒಂದು ಕೆಲಸ ಆಗ್ಲಿಲ್ಲ. ಯಾವುದೋ ಒಂದು ಇಂಪ್ರೂವ್ಮೆಂಟ್ ಐತಿಹಾಸಿಕವಾಗಿ ಅವರಿಗೆ ಜನ ನಂಬ್ಕೊಂಡು ಬಂದಿದ್ದಾರೆ ಸರ್. ಬರೀ ಮಾತಿನ ಮೇಲೆ ಬಣ್ಣ ಬಡಿಯೋದು, ಆ ನಂತರ ಹಂಗ ಹಿಂಗ ಅಂತೇಳಿ ಕಾಕಾ ಬಾಬಾ ಅನ್ಕೋದು ರಾಜಕಾರಣ ಮಾಡೋದು, ಬಂದ ಕೆಳಗ್ ಕೂಡುದು, ಇದು ಎಂತದ್ರಿ ನಾಯಕರ ಗುಣ ಸರ್? ಇದು ಏನಿಲ್ಲ ಸರ್. ಅದನ್ನ ಯಾವುದೋ ವಿಚಾರಗಳನ್ನಿಲ್ಲ ಸರ್. ಅವ್ರು ಈಗಾಗಲೇ ಅವ್ರ ಸೋಲನ್ನು ಅವ್ರು ಒಪ್ಕೊಂಡು ಬಿಟ್ಟಿದ್ದಾರೆ ಸರ್. ಮೊನ್ನೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಿಂಗಿ ಇಂದು ಅಪಾರ ಕಾರ್ಯಕರ್ತರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಬೆಳಗ್ಗೆ 11 ಗಂಟೆಗೆ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಹೊರಟು ಮಧ್ಯಾಹ್ನ 2 ಗಂಟೆಗೆ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಇವರಿಗೆ ಮಾಜಿ ಡಿಸಿ ಎಂಕೆಎಸ್ ಈಶ್ವರಪ್ಪ, ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್, ಮಾಜಿ ಸಚಿವರುಗಳಾದ ಅಪ್ಪು ಪಟ್ಟಣ್ ಶೆಟ್ಟಿ, ಎಸ್ಕೆ ಬೆಳ್ಳುಬಿ ಸೇರಿದಂತೆ ಇತರ ಗಣ್ಯರು ಸಾಥ್ ನೀಡಿದರು.
ಆದರೆ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗೈರಾಗಿರುವ ಮೂಲಕ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಎಂಬುದು ಪ್ರದರ್ಶಿಸಿದರು. ಮೋದಿ ಸಲುವಾಗಿ
ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ಮಾತನಾಡಿದ ಜಿಗ್ಜಿಂಗಿ ಬಿಜೆಪಿ ಅನ್ಯರ್ಥಿ ಭಯೋತ್ಪಾದಕ ಎಂದು ದೇವಾನಂದ್ ಹೇಳಿದ ಮಾತಿಗೆ ಟಾಂಗ್ ನೀಡಿದ್ರು. ಅಭಿವೃದ್ಧಿಯಲ್ಲಿ ಭಯೋತ್ಪಾದಕ ಎಂದು ಹೇಳಲು ಹೋಗಿ ನಾನು ಅವರ ಕಾರ್ಯಕರ್ತರ ನೇತೃತ್ವದಲ್ಲಿ ಹಿರಿಯರ ನೇತೃತ್ವದಲ್ಲಿ ಎಲ್ಲಾ ಶಾಸಕರ ನೇತೃತ್ವದಲ್ಲಿ ಇವತ್ತು ಪುನಃ ಒಂದು ಸಾಂಕೇತಿಕವಾಗಿ ನಾಮಿನೇಷನ್ ಪತ್ರವನ್ನ ನಾನು ಕೊಟ್ಟಿದ್ದೇನೆ. ಜಿಲ್ಲೆಯ ಎಲ್ಲಾ ಭಾಗಗಳಿಂದ ಎಲ್ಲಾ ಕ್ಷೇತ್ರಗಳಿಂದ ನನ್ನ ಕಾರ್ಯಕರ್ತರು ತಾವೇ ಸ್ವಸ್ಫೂರ್ತಿತವಾಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದು ಕೊಡ್ತಕ್ಕಂಥ ಕೆಲಸ ನನ್ನೆಲ್ಲ ಕಾರ್ಯಕರ್ತರು ಮಾಡ್ಯಾರ. ತಾವೇ ಇವತ್ತು ನೋಡಿದಿರಿ, ಜನಸ್ತೋಮವನ್ನ ತಾವು ನೋಡಿದಿರಿ. ಇದರಿಂದ ನಾನು ಒಂದು ಹೋಟ್ಲೇರೆ ಗೆಲ್ತೀನಿ ಅಂತ ಹೇಳಿ ನನಗೆ ವಿಶ್ವಾಸ ಅದ. ನಾನು ಯಾವಾಗಾದ್ರೂ ಹೇಳೋದು ಒಂದೇನೆ, ನೀವು ಹಂಗ ಹೇಳ್ತೀರ ಅಷ್ಟೇ. ಈಗ ನೋಡ್ರಿ, ಅದನ್ನ ನಾನು ಇನ್ನೂ ನೋಡಿಲ್ಲ. ನೋಡಿದ ಬಗ್ಗೆ ಅದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆ ಹೇಳ್ತೀನಿ. ಈಗ ನೀವೇನು ಕೆಲಸ ಮಾಡಿಲ್ಲ ಭಯೋತ್ಪಾದಕರು ಅಂತೇಳಿ ದೇವಾನಂದ್ ಚವ್ಹಾಣ್ ಅವರು ನೋಡ್ರಿ, ಅಲ್ಲ ಅವರು ಭಯೋತ್ಪಾದಕರು ಬಹುಶಃ ತಪ್ಪು ಹೇಳ್ಯಾರ. ಅದಕ್ಕಂದ್ರೆ ಈ ಅಭಿವೃದ್ಧಿಯ ಕೆಲಸ ಮಾಡೋದ್ರಲ್ಲಿ ಇವ ಭಯೋತ್ಪಾದಕ ಅಂತ ಹೇಳಿರ್ಬೇಕು. ಅವ್ರು ನೋಡಿ, ಅವ್ರು ಹೇಳೋ ಕೆಲಸ ಏನು, ಅವನ್ ಹೆಂಡತಿ ನಿಂದ್ರಿಸಿ ನಾವು ಬಾಳ್ ಕೆಲಸ ಮಾಡೋಣ ಅಂತ ಹೇಳ್ತಾನ ಅವ. ಹಿಂಗ್ಯಾಕ್ ಮಾಡ್ತೀರಿ ನೀವು? ವಿರೋಧ ಪಕ್ಷದವರು ಅವ್ರ ನೀತಿಯಪ್ಪ, ನಾವೇನು ಕೆಲಸ ಮಾಡಿಲ್ಲ ಅಂತ ಹೇಳ್ತೇವ್ರು. ನಮ್ಮ ನೀತಿ ಏನು? ಅಲ್ಲಿ ಬರಪ್ಪ ಗಂಡು ಮಕ್ಕಳೇ ನೋಡ್ರಿ, ನೀವು ಇದನ್ನು ಕೆಲಸ ಮಾಡಿದ ಅಂತ ಹೇಳೋದು ನೋಡ್ರಿ. ಶೂನ್ಯ ಅಂತ ಹೇಳೋದು ಬಹಳ ಜನ ಹೇಳಾರ, ಇವ್ರು ಒಬ್ಬರೇ ಅಲ್ಲ. ಅಲ್ಲಿ ನೋಡತ್ ಹೇಳ್ರಿ, ಒಂದ್ ಯಾರ ಕಣ್ಣು ತೆಗೆದು, ಬರೀ ಕಣ್ಣು ಮುಚ್ಚಿ ಗಾಣದ ಎತ್ತಿನಂಗೆ ಕಣ್ಣು ಕಟ್ಕೊಂಡು ಹೋಗಿ ನೋಡಿದ್ರೆ ಏನ್ ಪ್ರಯೋಜನ? ಕಣ್ಣು ತೆಗೆದು ನೋಡತ್ ಹೇಳ್ರಿ, ಏನೇನು ಅಭಿವೃದ್ಧಿ ಕೆಲಸ ಆಗಿದೆ ನೋಡ್ರಿ. ನಿಮಗೊಂದು 1000 ಸಲ ಹೇಳಿದ್ದೀನಿ, ಯತ್ನಾಳ್ ಅವರು ನಮ್ಮ ಸ್ನೇಹಿತರು, ನನ್ನ ಅತ್ಯಂತ ಆತ್ಮೀಯ ಮಿತ್ರರು, ನನ್ನ ಪಕ್ಷದವರು, ನನ್ನ ಪಕ್ಷದಿಂದಲೇ ಶಾಸಕರಾಗ್ಯಾರ, ನನ್ನ ಪಕ್ಷದಿಂದಲೇ ಹಿಂದೆ ಮಂತ್ರಿಗಳಾಗಿದ್ದರು. ಅವರು ಊರಾಗಿಲ್ಲ, ಅದಕ್ಕಾಗಿ ಬಂದಿಲ್ಲಪ್ಪ. ಬರ್ತಾರೆ, ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೆದ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಅದ್ಯಾಕೋ ವಿಜಯಪುರದಲ್ಲಿ ಕಾಣುತ್ತಿಲ್ಲ. ಜೆಡಿಎಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದರೂ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಬಂದಿಲ್ಲ. ಇನ್ನು ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೆ ಬಿಜೆಪಿ ಶಾಸಕನೇ ಗೈರಾಗಿರುವುದು ಒಡಕು ಪ್ರದರ್ಶಿಸಿದೆ. ಒಟ್ಟಾರೆಯಾಗಿ 2 ಅಭ್ಯರ್ಥಿಗಳ ಕಡೆಗೆ ಅಸಮಾಧಾನ ಇರುವುದಂತೂ ಸ್ಪಷ್ಟವಾಗಿದೆ. ನಾನು ಕುರುಬನಲ್ಲ, ನಾನು ಹಿಂದೂ ರಾಷ್ಟ್ರೀಯವಾದಿ ಎಂದು ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ನಾನು ಕುರುಬನಲ್ಲ ಎಂದು ಹೇಳಿದ್ದಾರೆ. ಹೌದು, ನಾನು ಕುರುಬನಲ್ಲ, ನಾನೊಬ್ಬ ಹಿಂದೂ ರಾಷ್ಟ್ರೀಯವಾದಿ, ನಾನು ಕನಕದಾಸರ ಆರಾಧಕ. ಯಾವುದೇ ಮಹಾನ್ ಪುರುಷರನ್ನು ಒಂದು ವರ್ಗಕ್ಕೆ ಸೀಮಿತ ಮಾಡುವುದಕ್ಕೆ ನನ್ನ ಸಮ್ಮತವಿಲ್ಲ. ಎಲ್ಲ ನಾಯಕರು ಎಲ್ಲ ಸಮಾಜಕ್ಕೆ ಸೇರಿದವರು. ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮ, ಅಂಬೇಡ್ಕರ್, ಬಸವಣ್ಣನವರು ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಬಾರದೆಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮುಸ್ಲಿಮರ ಮೂಲಕ ಲೋಕಸಭೆ ಪ್ರವೇಶ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಈಶ್ವರಪ್ಪ, ರಾಹುಲ್ ಗಾಂಧಿ ಅಮೇಠಿಯಲ್ಲಿ ಸೋಲಿನ ಭಯದಿಂದ ಕೇರಳಕ್ಕೆ ಹೋಗಿದ್ದಾರೆ. ಕೇರಳದಲ್ಲಿನ ಮುಸ್ಲಿಂ ಮತಗಳನ್ನು ನೆಚ್ಚಿಕೊಂಡು ಕೇರಳಕ್ಕೆ ಬಂದು ಮುಸ್ಲಿಮರ ಮತಗಳ ಮೂಲಕ ಲೋಕಸಭೆ ಪ್ರವೇಶಕ್ಕೆ ಮುಂದಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ರಾಹುಲ್ ಗಾಂಧಿ ಹಿಂದೂ ಹೌದೋ ಅಲ್ಲವೋ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಪ್ರಿಯಾಂಕಾ ಗಾಂಧಿ ಕೊರಳಿನಲ್ಲಿ ಕ್ರಿಶ್ಚಿಯನ್ ಸಿಂಬಾಲ್ ಇರುವುದನ್ನ ಪತ್ರಿಕೆ ಹಾಗೂ ಟಿವಿಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಹಿಂದೂ ಹೌದೋ ಅಲ್ಲವೋ ಅನ್ನೋದನ್ನ ಅವರೇ ತಿಳಿಸಬೇಕೆಂದು ಈಶ್ವರಪ್ಪ ವಾಗ್ದಾಳಿ ನಡೆಸಿದರು.
ಲೋಕಸಭಾ ಫಲಿತಾಂಶ ಸಮ್ಮಿಶ್ರ ಸರ್ಕಾರದ ಅಳತೆಗೋಲು ಇದ್ದಂತೆ ಬಿಜೆಪಿ ದೂರ ಇಡುವ ಒಂದೇ ಕಾರಣಕ್ಕೆ ಅಧಿಕಾರ ಹಂಚಿಕೊಂಡಿದ್ದಾರೆ. ಸಚಿವರು ಅವರವರ ಜಿಲ್ಲೆಗಳಲ್ಲಿ ಬರಗಾಲ ಇನ್ನಿತರ ಸಮಸ್ಯೆಗಳ ಬಗ್ಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಎನ್ನುವುದರ ಫಲಿತಾಂಶ ಈ ಚುನಾವಣೆಯಲ್ಲಿ ಹೊರಬರುತ್ತೆ ಎಂದರು. ಮೈತ್ರಿ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಗಳು 2 ಅಂಕಿ ದಾಟಲ್ಲ ಎಂದು ಭವಿಷ್ಯ ನುಡಿದ ಕೆಎಸ್ ಈಶ್ವರಪ್ಪ 10 ಸ್ಥಾನ ಪಡೆಯುವುದಕ್ಕೂ ಆಗಲ್ಲ ಎಂದರು. ಚುನಾವಣೆ ನಂತರ ಸಮ್ಮಿಶ್ರ ಸರ್ಕಾರ ಇರೋಲ್ಲ, ಕುಮಾರಸ್ವಾಮಿ ಸಿಎಂ ಆಗಿ ಉಳಿಯಲ್ಲ. ಬಿಜೆಪಿ ಸೋಲಿಸಲು ಮೇಲ್ನೋಟಕ್ಕೆ ಮಾತ್ರ ಮೈತ್ರಿ ಆಗಿದೆ ಎಂದರು. ಸೀಟಿಗಾಗಿ 2 ಪಕ್ಷಗಳಲ್ಲಿ ಜಗಳ ನಡೆದಿದೆ. ಅಭ್ಯರ್ಥಿಗಳೇ ಇಲ್ಲದ ಸೀಟಿಗಾಗಿ ಗಲಾಟೆ ನಡೆದಿದೆ. ಅಭ್ಯರ್ಥಿಗಳೇ ಇಲ್ಲ ಎಂದಾಗ ಗೆಲ್ಲುವ ಪ್ರಶ್ನೆ ಬರಲ್ಲ. ಬರೀ ಕೀಳು ಮಟ್ಟದ ಟೀಕೆ ಮಾಡತೊಡಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ಕುಟುಂಬಸ್ಥರೇ ಮೋದಿಯನ್ನ ಬೆಂಬಲಿಸುತ್ತಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ಬೆಂಬಲ ಕೊಡ್ತಿಲ್ಲ ಎಂದರು. ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲಿಸುವ ಬದಲಿಗೆ ಕಾಂಗ್ರೆಸ್ಸಿಗರು ಸುಮಲತಾಗೆ ಬೆಂಬಲಿಸುತ್ತಿದ್ದಾರೆ ಎಂದು ಹೇಳಿದರು. ಸಿಎಂ ಎಚ್ಡಿಕೆಗೆ ನೆಗೆದು ಬೀಳುತ್ತಾರೆ ಹೇಳಿಕೆಗೆ ಈಶ್ವರಪ್ಪ ಸಮಜಾಯಿಷಿ ನೀಡಿದರು. ನಾನು ಸಿಎಂ ನೆಗೆದು ಬೀಳುತ್ತಾರೆ ಅಂತ ವೈಯಕ್ತಿಕವಾಗಿ ಹೇಳಿಲ್ಲ. ಸಿಎಂ ಎಂದರೆ ಸರ್ಕಾರ ಅಂತ ಅರ್ಥ. ನಾನು ಸರ್ಕಾರ ನೆಗೆದು ಬೀಳುತ್ತೆ ಅಂತ ಹೇಳಿದ್ದೇನೆ. ಚುನಾವಣೆ ನಂತರ ಮೈತ್ರಿ ಸರ್ಕಾರ ನೆಗೆದು ಬೀಳುತ್ತೆ ಎಂದು ಹೇಳಿದ್ದೇನೆ. ಲೋಕಸಭಾ ಚುನಾವಣೆ ನಂತರ ಕಾದು ನೋಡಿ ಎಂದು ಈಶ್ವರಪ್ಪ. ಕೊಪ್ಪಳದಲ್ಲಿ ಸಿಎಂ ನೆಗೆದು ಬೀಳುತ್ತಾರೆ ಎಂದಿದ್ದ ಈಶ್ವರಪ್ಪ ವಿಜಯಪುರ ನಗರದಲ್ಲಿ ಮಾತನಾಡಿ ಸಮಜಾಯಿಷಿ ನೀಡಿದ ಬಿಜೆಪಿ ಮುಖಂಡ ಈಶ್ವರಪ್ಪ. ದಕ್ಷಿಣದ ಬಾಗಿಲು ಮುಖಾಂತರ ಹೋಗ್ತಿಲ್ಲ. ರಾಹುಲ್ ಗಾಂಧಿ ಅವರು ಮುಸಲ್ಮಾನರ ಮುಖಾಂತರ ದೇರಿಗೆ ಹೋಗುವಂತ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲಿ ಹಿಂದೂಗಳು ಜಾಸ್ತಿ ಇಲ್ಲ, ಆ ಕೇರಳದ ವಯನಾಡಲ್ಲಿ ಈ ಹಿಂದೂಗಳು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿಗೆ ನನಗೆ ಬೆಂಬಲ ಕೊಡಲ್ಲ ಅನ್ನಂತ ಭಾವನೆ ಅವರಿಗೆ ಬಂದು ಮುಸಲ್ಮಾನರು ಜಾಸ್ತಿ ಇರೋಂಥ ಜಾಗದಲ್ಲಿ ಹೋಗಿ ಅವರು ಸ್ಪರ್ಧೆ ಮಾಡಿಗೆಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದರ ಅರ್ಥವೇ ಇಡೀ ದೇಶದಲ್ಲಿ ಹಿಂದೂ ಸಮಾಜ ರಾಹುಲ್ ಗಾಂಧಿ ಕುಟುಂಬದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಇದೆ ಅನ್ನಂತ ಒಂದು ಭಾವನೆ ಬಂದೋಗಿದೆ. ಬಂದೆ ಹಾಗಾಗಿ ಅವರು ಮುಸಲ್ಮಾನರು ಜಾಸ್ತಿ ಇರೋ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ರಾಹುಲ್ ಗಾಂಧಿ 2 ಕಡೆ ನಿಲ್ಬಾರ್ದು ಅಂತಿಲ್ಲ, 10 ಕಡೆ ನಿಲ್ಲಿ. ಆದ್ರೆ ಅಮೇಥಿನ ಸೋಲ್ತೀವಿ ಅನ್ನಂತ ಒಂದು ಸಿಂಪ್ಟಮ್ಮ. ಉದಾಹರಣೆಗೆ ಚಾಮುಂಡೇಶ್ವರಿಯಲ್ಲಿ ಸೋಲ್ತೀರಿ ಅಂತ ಗೊತ್ತಾಯ್ತು ಸಿದ್ದರಾಮಯ್ಯಗೆ, ಬಾದಾಮಿ ಹಿಡ್ಕೊಂಡ್ಬಂದ್ರು. ಅಮೇಥಿನಲ್ಲಿ ಇವ್ರ ಹಣೆ ಬರ ಗೊತ್ತಿತ್ತು, 36-37 ಸಾವಿರ ಹೋಟೆಲ್ ಸೋಲು, ಚಾಮುಂಡೇಶ್ವರಿ ಸೋಲಿದ್ರು. ಪಾಪ ಬಾದಾಮಿಲಿ ಹೊಸಬರು ಗೊತ್ತಿಲ್ಲ, ಇವ್ರು ಹೇಳೋದ್ರ ಮಾತು ನಂಬಿಟ್ಟು 1000 ಚಿಲ್ಲರೆ ಹೋಟೆಲ್ ಗೆಲ್ಸಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಬಾದಾಮಿ ಜನ ನಂಬಿಕೆಯಿಂದ ಸಿದ್ದರಾಮಯ್ಯ ಅಲ್ಲಿ ಚಾಮುಂಡೇಶ್ವರಿ ಸೋತರು ಸ್ವಲ್ಪ ಹೋಟೆಲ್ ಗೆಲ್ಸಿರಬಹುದು. ನನಗನ್ಸತ್ತೆ ಹಿಂದೂ ಸಮಾಜವನ್ನು ತಿರಸ್ಕಾರ ಮಾಡಿ ಬಂದಿರಂತ, ಕೇವಲ ಮುಸಲ್ಮಾನರು ಮಾತ್ರ ನಾವು ಬೆಂಬಲ ತಗೊಂಡು ಗೆಲ್ತೀವಿ ಅನ್ನೋ ಭಾವನೆಯಿಂದ ಬಂದಿರಂತ ರಾಹುಲ್ ಗಾಂಧಿ ಅಮೇಥಿಯಲ್ಲೂ ಸೋಲ್ತಾರೆ, ದಕ್ಷಿಣ ಭಾರತದಲ್ಲೂ ಸೋಲ್ತಾರೆ. ಅನುಮಾನ ಬೇಡ. ಅವ್ರಿಗೆ ಕೇಳಪ್ಪ ಈ ಪ್ರಶ್ನೆ, ನನಗೆ ಕೇಳಿದ್ರೆ ಯಾಕೆ ನನಗೆ ಪ್ರಶ್ನೆ ಏನು, ನನಗೇನು ಗೊತ್ತಾ? ಈಗ ರಾಹುಲ್ ಗಾಂಧಿ ಅವರ ಅಪ್ಪ ಯಾರು, ಅವರ ಅಜ್ಜ, ಈಗ ನಾನೇನು ಹೇಳ್ರೆ ನೀವು ಅನಂತ್ ಕುಮಾರ್ ಜೊತೆ ಸೇರಿಸ್ಬಿಡ್ತೀನಿ ನಾನು ಕರ್ಕೊಂಡೋಗಿ. ನಾನು ಅದಕ್ಕೋಸ್ಕರ ಹೇಳಿದೆ ರಾಹುಲ್ ಗಾಂಧಿನೇ ಹೇಳ್ಬೇಕು. ನಮ್ಮೋರೆ, ನೀವು ನಮ್ಮೋರೆ, ನೀವು ನಮ್ಮೋರಲ್ಲೇ, ನೀವು ನಮ್ಮೋರೆ. ನಾನೇನು ಹೇಳಕ್ ಕೊಟ್ಟಿದ್ದೀನಿ, ರಾಹುಲ್ ಗಾಂಧಿಯ ವಂಶದ ಬಗ್ಗೆ, ಅವ್ರು ಹಿಂದೂ ಹೌದು ಅನ್ನೋದ್ರ ಬಗ್ಗೆ ನಾನು ಹೇಳಲ್ಲ. ನೆನ್ನೆ ನಿಮ್ದು ಯಾವುದೋ ಟಿವಿ ನೋಡಿ ಪೇಪರ್ ನೋಡಿದೆ ನಾನು. ಪ್ರಿಯಾಂಕಾ ಗಾಂಧಿ ಕ್ರಿಶ್ಚಿಯನ್ರ ಕ್ರಾಸ್ ಹಾಕೊಂಡಿದ್ದಾರೆ, ನಾನು ಟಿವಿಯಾಗೂ ಪೇಪರ್ ನೋಡಿದೆ ನಾನು. ಆಯ್ತಾ? ರಾಹುಲ್ ಗಾಂಧಿ ಅಪ್ಪ ಯಾರು? ಸೋನಿಯಾ ಗಾಂಧಿ ಅವ್ರ ಅಮ್ಮ, ಅವ್ರ ಅಪ್ಪ ಯಾರು? ನಾನು ಅದಕ್ಕೋಸ್ಕರ ಡಿಸ್ಪ್ಯೂಟ್ಗೆ ಹೋಗಲ್ಲ. ರಾಹುಲ್ ಗಾಂಧಿ ಹೇಳ್ಬಿಡ್ಲಿ ನನಗೆ ಹಿಂದೂ ಸಮಾಜ ಒಪ್ತಿಲ್ಲ, ನನ್ನಿಂದ ನಮ್ಮ ಕಾಂಗ್ರೆಸ್ ಪಕ್ಷ, ಯಾಕಂದ್ರೆ ಮಹಾತ್ಮ ಗಾಂಧಿಯವರು ಇಂಥವರೆಲ್ಲ ಸ್ಥಿತಿ ಬರುತ್ತೆ ಅಂತಾನೆ ಕಾರಣಕ್ಕೆ ಇರ್ಬೋದು ಹಿಂದೆ. ಈ ಕಾಂಗ್ರೆಸ್ ಡಿಸಾಲ್ವ್ ಮಾಡ್ಬಿಡಿ, ನೀವು ಖಂಡಿತ ಸ್ವಾತಂತ್ರ್ಯ ತಂದುಕೊಂಡಂತ ಪಕ್ಷ ಹಾಳು ಮಾಡ್ತೀರಿ ನೀವು ಅನ್ನೋ ಕಾರಣಕ್ಕೆ ಅವತ್ತೇ ಹೇಳಿದ್ರು ಅಂತ ಕಾಣುತ್ತೆ. ಹೇಳಿದ್ರು ಅವರು ಮಹಾತ್ಮ ಗಾಂಧಿ ಡಿಸಾಲ್ವ್ ಮಾಡಿ ಅಂತ. ಗಾಂಧಿ ಅವತ್ತು ಹೇಳಿದಾಗ ಮಾಡಲಿಲ್ಲ. ಈ ಮೋದಿ ಬಂದು ಡಿಸಾಲ್ವ್ ಮಾಡ್ತಾರೆ. ಮೋದಿ ಇನ್ನೊಂದು ವ್ಯವಸ್ಥೆ ಇದು. ಒಂದು ಹೇಳ್ದಲ್ಲ, ಎಡಕ್ಕೆ ಎಣ್ಣೆ ಕೊಡದೆ ಬಲಗೆಣ್ಣೆ ಕೊಡು ತೋರಿಸುವಂತ ಆಗ ಮೋದಿ, ಗಾಂಧಿ ಆಗ. ಮೋದಿ ಈಗ ಎಡಗನ್ನೆ ಮುಟ್ಟಿದ್ರೆ ನೀನ್ ಇಲ್ಲ ಅನ್ಸ್ಬಿಡ್ತಾರೆ. ಇದು ಈಗಿನ ಮೋದಿ. ಆ ಗಾಂಧಿಗೂ ಮೋದಿಗೂ ವ್ಯತ್ಯಾಸ. ಅದು ಇನ್ನೊಂದು ವ್ಯತ್ಯಾಸ ಏನು, ಕಾಂಗ್ರೆಸ್ ಡಿಸಾಲ್ವ್ ಮಾಡಿ ಅಂತ ಆ ಗಾಂಧಿ. ಈಗ ಮೋದಿ ಬಂದು ಈ ಕಾಂಗ್ರೆಸ್ ಡಿಸಾಲ್ವ್ ಮಾಡ್ತಾರೆ. 22-23 ರಾಜ್ಯ ಹೋಗಿದೆ. ದೇಶದಲ್ಲಿ ಬಿಜೆಪಿ ಬಂದಿದೆ, ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ಮತ್ತೊಮ್ಮೆ ಈ ದೇಶದಲ್ಲಿ ನರೇಂದ್ರ ಮೋದಿಯ ನೇತೃತ್ವದ ಕನಿಷ್ಠ 300ಕ್ಕೂ ಹೆಚ್ಚು ಸ್ಥಾನ
ದೇಶದಲ್ಲಿ ಬಿಜೆಪಿ NDA ಬರುತ್ತೆ ಮತ್ತು ಪ್ರಧಾನಮಂತ್ರಿ ಆಗ್ತಾರೆ, ಕಾಂಗ್ರೆಸ್ಸಿನ ನಿರ್ನಾಮ ಆಗುತ್ತೆ. ನಾನು ಅದಕ್ಕೋಸ್ಕರ ಹೇಳಿದ್ದೆ, IT ರೈಡ್ ಮಾಡುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳ ಕೈಯಲ್ಲಿ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಇರುತ್ತೆ. ಇಂಟೆಲಿಜೆನ್ಸಿ ರಿಪೋರ್ಟ್ ಕೊಟ್ಟದ್ದು ಮುಖ್ಯಮಂತ್ರಿ ಅನ್ನಂತ ಸ್ಥಾನಕ್ಕೆ ಕೊಡ್ತಾರೆ. ವೈಯಕ್ತಿಕ ಕುಮಾರಸ್ವಾಮಿ ಅಂತ ಯಾರು ಕೊಡಲ್ಲ, ವೈಯಕ್ತಿಕ ಇನ್ನೊಬ್ರು ಅಂತ ಕೊಡೋದಿಲ್ಲ. ಆ ಇಂಟೆಲಿಜೆನ್ಸಿ ಕೊಟ್ಟಂತ ರಿಪೋರ್ಟ್ ಮುಖ್ಯಮಂತ್ರಿ ಗೌಪ್ಯವಾಗಿ ಇಟ್ಕೋಬೇಕು. ರಾಜ್ಯದ ದೇಶದ ಹಿತದೃಷ್ಟಿಯಿಂದ ಸಂವಿಧಾನಬದ್ಧವಾದ ಒಂದು ಹಕ್ಕು ಅವರಿಗೆ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ದುರುಪಯೋಗ ಮಾಡಿಕೊಂಡಿದ್ದಕ್ಕೋಸ್ಕರ ಇವತ್ತು ಈ ಸಮಸ್ಯೆ ಬಂದಿತ್ತು. ಏನಾಯ್ತು, ನಾಳೆ ಕರ್ನಾಟಕ ರಾಜ್ಯದಲ್ಲಿ IT ರೈಡ್ ಮಾಡಿಬಿಡ್ತಾರೆ. ಒಬ್ಬ ಮುಖ್ಯಮಂತ್ರಿ ನಾಳೆ ರೈಡ್ ಮಾಡ್ತಾರೆ ಅಂತ ಇವತ್ತು ಹೇಳಿದ್ರೆ ಏನರ್ಥ? ಯಾರ್ಯಾರ ಕೈಯಲ್ಲಿ ನಿಮ್ಮ ಹತ್ರ ಅಕ್ರಮ ಸಂಪತ್ತು ಇಟ್ಕೊಂಡಿದ್ದೀರಿ, ಅದನ್ನ ಅಕ್ರಮ ದಾಖಲೆ, ಅಕ್ರಮ ಹಣ ನೀವು ಮುಚ್ಚಿಟ್ಕೊಂಬಿಡಿ ಅಂತ ನಾಳೆ ಸಿಕ್ಬೇಡಿ. ಸರ್ಕಾರಿ ಅಧಿಕಾರಿಗಳಿರ್ಬೋದು, ಕಾಂಟ್ರಾಕ್ಟರ್ಗಳಿರ್ಬೋದು. ಯಾವಾಗ ಮುಖ್ಯಮಂತ್ರಿ ಬಾಯಲ್ಲಿ ಬಂತು ನಾಳೆ ಬರ್ತಾರಂತೆ ಎಲ್ಲ ಹುಷಾರಾದ್ರು. ಮುಖ್ಯಮಂತ್ರಿಗಳಾಗಿ ಏನ್ ಮಾಡಬೇಕು? ನ್ಯಾಯವಾಗಿ IT ಡಿಪಾರ್ಟ್ಮೆಂಟ್ ಬೆಂಬಲ ಕೊಡಬೇಕಿತ್ತು. ನೀವು ಮಾಡಿ, ನಿಮ್ಗೆ ರಕ್ಷಣೆ ನಾವು ಕೊಡ್ತೀವಿ ಅಂತ. ಇವ್ರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಸ್ಥಾನ ದುರುಪಯೋಗ ಆಯ್ತಾ ಇಲ್ಲ? ಅದಕ್ಕೋಸ್ಕರ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಇವ್ರ ಯೋಗ್ಯತೆ ಇಲ್ಲ. ಇವರು ತಕ್ಷಣ ರಾಜೀನಾಮೆ ಕೊಡಬೇಕು, ಇಲ್ಲ ರಾಜ್ಯಪಾಲರವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕಿತ್ತಾಕ್ಬೇಕು. ಯಾಕಂದ್ರೆ ಗೌಪ್ಯತೆ ಕಾಪಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇದು ನನ್ನ ಒಂದು ಒತ್ತಾಯ. ನೋಡೋಣ, ಈ ರಾಜ್ಯ ಸಮಿತಿ ಈಗ ನಾನು ಪೂರ ಚುನಾವಣೆ ಮಧ್ಯದಲ್ಲಿ ಇದ್ದೀನಿ. ನಾನು ನಿಮ್ಮ ಪತ್ರಕರ್ತರ ಮುಖಾಂತರ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಏನು ತಪ್ಪು ಮಾಡಿದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ರಾಜ್ಯಪಾಲರಿಗೂ ಇದು ಕ್ರಮ ತಗೋಬೇಕು ಅನ್ನೋಂಥ ಅಂಶ ನಿಮ್ಮ ಮುಖಾಂತರ. ಯಾಕಂದ್ರೆ ಮೀಡಿಯಾ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ನಿಜಕ್ಕೂ ರಕ್ಷಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಹಾಗಾಗಿ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭ ನನ್ನ ಗಮನಕ್ಕೆ ಏನೇನು ಬರ್ತಾ ಇದೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ, ರಾಜ್ಯಪಾಲರ ಗಮನಕ್ಕೂ ತಂದಿದ್ದೀನಿ. ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ, ರಾಜ್ಯಪಾಲರು ಕ್ರಮ ತಗೋತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಈಗ ರಾಹುಲ್ ಗಾಂಧಿ ಅವರು ದಕ್ಷಿಣದ ಭಾಗದ ಮುಖಾಂತರ ಡೆಲ್ಲಿ ಕಡೆ ಹೊರಟಿದ್ದಾರೆ. ಹೇಳಿ. ಇಲ್ಲಿವರೆಗೆ ಕಚೇರಿಗೆ ಬಂದಿಲ್ಲ, ಪ್ರಚಾರಕ್ಕೆ ಬಂದಿಲ್ಲ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಯತ್ನಾಳ್ ಅವರು ಬಿಜೆಪಿ ತಗೊಂಡ ನಂತರ ಸ್ವಲ್ಪ ಇಲ್ಲಿ ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಸಮಾಧಾನ ಇಲ್ಲ ಅವರಿಗೆ, ಮುಂಚೆಯಿಂದನೂ ಇಲ್ಲ. ನಾನು ಅದಕ್ಕೋಸ್ಕರ ಶಿವಮೊಗ್ಗಕ್ಕೆ ಬಂದಾಗ ತುಂಬಾ ಸ್ಪಷ್ಟವಾಗಿ ಅವ್ರ ಹತ್ರ ನಾನೇ ಮಾತಾಡಿದ್ದೀನಿ. ಈ ರೀತಿ ಹೇಳಿಕೆಗಳು ಕೊಡ್ಕೊಡುದು, ಒಂದು ಪಕ್ಷದಲ್ಲಿ ಈ ರೀತಿ ಹೇಳಿಕೆ ಕೊಟ್ರೆ ಅದು ಅಭ್ಯರ್ಥಿಗಷ್ಟೇ ಅಲ್ಲ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ. ಈಗ ನನ್ನ ಹತ್ರ ಶಿವಮೊಗ್ಗ ಬಂದ ನಂತರ ಅವ್ರು ಯಾವ ಟೀಕೆಗಳು ಮಾಡ್ತಿಲ್ಲ. ಒಪ್ತೀರಾ? ಒಂದು ನೋಡೋಣ, ಇವತ್ತು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ ಅವ್ರು ಬರ್ತಾರೋ ಇಲ್ಲೋ ಇನ್ನೂ ನನಗೆ ಗೊತ್ತಿಲ್ಲ. ಬಂದೇ ಬರ್ತಾರೆ, ನಾನು ಹೇಳಕ್ ತಯಾರಿಲ್ಲ. ಬರೋದೇ ಇಲ್ಲ ಅಂತ ನೀವು ಹೇಳ್ಬೇಡಿ. ಗೊತ್ತಿಲ್ಲ ಸರ್, ಯಾವಾಗ ನಾನು ಮಾತಾಡೋ ಮುಂಚೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಹೇಳಿದ್ದೌದು, ನಾನು ಇಲ್ಲ ಅಂತಿಲ್ಲ. ಈ ಪದ ನೀವು ಹೇಳಿದಿರಿ ಅಂತಾನೆ ವೈಯಕ್ತಿಕ ನಾನು ಅವ್ರ ತಾಗೆ ಮಾತಾಡಿದ್ದೀನಿ. ಈ ರೀತಿ ಮಾತಾಡಕೂಡ್ದು ಒಪ್ಕೊಂಡಿದ್ದಾರೆ. ಏನ್ ಮಾಡಿದ್ರಿ? ಯಾಕೆ ಕೊಡಬಾರ್ದು? ನಾನೇ ಕೇಳ್ತಿರೋದು ಅದನ್ನೇ. ಅಲ್ರಿ, ರಾವಣನೇ ಒಬ್ಬ ಸುಧಾರಿಸ್ಕೊಂಡ, ಕೊನೆ ಬದಲಾವಣೆ ಆದ. ಪಾಪ ಯತ್ನಾಳು ನಿಜಕ್ಕೂ ನಮ್ಮ ಕಾರ್ಯಕರ್ತ. ಏನೋ ವೈಯಕ್ತಿಕ ಅವ್ರ ಬಗ್ಗೆ ಇದೆ, ವ್ಯತ್ಯಾಸ ಇದೆ. ಇಲ್ಲಿ ಯತ್ನಾಳ್ಗಿಂತ ನೀವು ಗಮನಿಸಿ, ಯಾರ್ಯಾರು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅನ್ಕೊಂಡು ವ್ಯಕ್ತಿಗಳು ಕಾಂಗ್ರೆಸ್ ಜೆಡಿಎಸ್ ಹತ್ರ ಹೋದವರಿಗೆ ಪರಿಸ್ಥಿತಿಗಳು ಏನೇನಾಗಿದೆ? ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಾಯಕರು ಒಂದು ರೀತಿ ಭಸ್ಮಾಸುರಾದಂಗೆ ಆಗ್ಬಿಟ್ಟಿದ್ದಾರೆ. ನಿಮಗೆ ಆ ಸೀಟ್ ಕೊಡ್ತೀವಿ, ಈ ಸೀಟ್ ಕೊಡ್ತೀವಿ. ಅದಕ್ಕೆ ಈ ಉದಾಹರಣೆಗಳು ಕೊಟ್ಟೆ ನಾನು. ಚಿಮ್ಮನಕಟ್ಟಿ ಪಾಪ ಸೀಟ್ ಬಿಟ್ಕೊಟ್ರು, ಹುಡುಕ್ಬೇಕು ಎಲ್ಲಿದ್ದಾರೆ ಅಂತ. ಮೇಡ್ಡಿಯವರು ಬಹಳ ಹಚ್ಕೊಂಡ್ರು, ಮಂತ್ರಿ ಸ್ಥಾನ ಹೋಯ್ತು, ಯಾವುದೋ ಒಂದು ಬೋರ್ಡ್ ಚೇರ್ಮನ್ ಆದ್ರು. ಶಂಕರ್ ಬಂದು ಅಪ್ಕೊಂಡ್ರು ರಾಣೆಬೆನ್ನೂರಲ್ಲಿ, ನೀವು ಕೊನೆ ತನಕ ಮಂತ್ರಿ ಮಾಡ್ತೀನಿ ಅಂತಂದ್ರು. ಅರ್ಧದಲ್ಲಿ ಕೈ ಬಿಟ್ರು. ವಿಶ್ವನಾಥ್ ಇವ್ರ ಮಂತ್ರಿ, ಇವ್ರು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡ್ಬಂದ್ರು.
ಅವ್ರ ಪರಿಸ್ಥಿತಿ ಏನಿದೆ, ಇತ್ಲಾಗೆ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ, ಅತ್ಲಾಗೆ ದೇವೇಗೌಡರು ನಂಬ್ಕೊಂಡು ಬಹಳ ಜನ ಬಂದ್ರು. ನಾನು ಯಾಕೆ ಈ ದೇವೇಗೌಡರನ್ನ ಸಿದ್ದರಾಮಯ್ಯನವರು ಹತ್ತತ್ರ ಭಸ್ಮಾಸುರರಾಗ್ತಿದ್ದಾರೆ ಅಂತ ಹೇಳ್ತೀನಿ ಅಂದ್ರೆ, ತಮ್ಮ ಕುಟುಂಬಕ್ಕೆ ಅಥವಾ ತಮ್ಮ ವೈಯಕ್ತಿಕ ಲಾಭಕ್ಕೆ ಪ್ರಯತ್ನ ನಡೆಸ್ತಾರಲ್ಲ, ಇದು ತಪ್ಪು. ಭಾರತೀಯ ಜನತಾ ಪಾರ್ಟಿ ಯಾರನ್ನೂ ವೈಯಕ್ತಿಕವನ್ನು ಬಳಸ್ಕೊಳಕ್ ಹೋಗಲ್ಲ. ಸಂಘಟನೆ ಬನ್ನಿ ಅಂತ ಕರಿತೀವಿ. ಸಂಘಟನೆ ಬಂದು ಸಂಘಟನೆ ಮುಖಾಂತರ ಪ್ರಯತ್ನ ಮಾಡುವಂತ ವ್ಯವಸ್ಥೆ ಬಿಜೆಪಿ ಇದೆ. ಇದು ಮುಂದುವರಿಸ್ತಾ ಇದ್ದೀವಿ. ದೇವದುರ್ಲಭ ಕಾರ್ಯಕರ್ತರ ಸಂಘಟನೆ. ಮೂರನೇದು ಬಿಜೆಪಿಯ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ರಾಷ್ಟ್ರೀಯ ವಿಚಾರಗಳು. ಈ ಮೂರು ಅಂಶಗಳನ್ನು ಗುರುತಿಸಿ ರಾಜ್ಯ ಜನ ಕನಿಷ್ಠ 22ರಿಂದ 25 ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸುತ್ತಾರೆ. ಈ ವಿಶ್ವಾಸ ನನಗಿದೆ. ಚುನಾವಣೆ ಅಂದ ತಕ್ಷಣ ಸ್ವಾಭಾವಿಕವಾಗಿ ಬಿಜೆಪಿ ಸೋಲಿಸಬೇಕು. ಸಿದ್ದರಾಮಯ್ಯನವರು ನೋಡಿ, ಅರ್ಥ ಆಯ್ತಾ? ನಾನು ಕುರ್ಬಾವದಲ್ಲ ಅಂತ ಹೇಳ್ತೀನಿ. ಅದಾದ ನಂತರ ಮೇಟಿ ಮಂತ್ರಿಯಾಗಿದ್ದವರು ಪಾಪ ಅಲ್ಲಿ ಬಾಗಲಕೋಟೆ ಕರ್ಕೊಂಡ್ಬಂದು ಒಂದು ಬೋರ್ಡ್ ಚೇರ್ಮನ್ ಮಾಡ್ತಾರೆ, ಮಂತ್ರಿಯಾಗಿದ್ದವ್ರನ್ನ. ಇದು ಸಿದ್ದರಾಮಯ್ಯನವರು ಅವ್ರು ಮಾಡ್ತಾರಂತ ಅನುಕೂಲಗಳು. ನಾನು ಕುರ್ಬಾ ಅಲ್ಲ, ನಾನು ಹಿಂದೂ, ನಾನು ರಾಷ್ಟ್ರೀಯವಾದಿ, ನಾನು ಜಾತಿವಾದಿ ನಾನಲ್ಲ. ಕನಕದಾಸರು ಎಂದೂ ಕೂಡ ಜಾತಿ ಮಾಡಿ ಕುರುಬರೆಲ್ಲ ಒಟ್ಟು ಸೇರಿಸಿ ಎದ್ದು ಹೇಳಿಲ್ಲ. ಕುಲ 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 ಎಂದು ಹೊಡೆದಾಡಿದ್ರಿಂದ ಹೇಳಿದಂತ ಕನಕದಾಸರ ರಕ್ತ ನನ್ನ ಮೈಯಲ್ಲಿ ಹರಿತೇನೆ. ನಾನು ಖಂಡಿತ ಕುರುಬ ಅಲ್ಲ, ನಾನೊಬ್ಬ ಹಿಂದೂ, ಕನಕದಾಸರ ಫಾಲೋಯರ್. ರಾಯಣ್ಣನೂ ಕೂಡ ಜಾತಿವಾದಿ ಅಲ್ಲ. ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತರಕ್ಕೆ ಹೋರಾಟ ಮಾಡಿ ಯುವಕರಿಗೆ ಸ್ಫೂರ್ತಿ ಕೊಟ್ಟಂತಹ ಆ ಎರಡು ಹೆಸರು ಇಟ್ಕೊಂಡು ನಾವು ಹೋರಾಟ ಮಾಡಿದ್ದು. ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಜಾತಿವಾದಿ. ರಾಯಣ್ಣನ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಯಾರೋ ಜಾತಿವಾದಿಗಳಿಗೆ ಕರೆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಯಾವುದೇ ಮಹಾಪುರುಷರನ್ನ ಜಾತಿಗೆ ಸೀಮಿತ ಮಾಡೋದು ನಾನು ಯಾವ ಕಾರಣಕ್ಕೂ ಒಪ್ಪಲ್ಲ. ಅಂಬೇಡ್ಕರ್ ದಲಿತರಿಗೆ ಬಿಟ್ಬಿಡೋದು, ಶಂಕರಾಚಾರ್ಯನ ಬ್ರಾಹ್ಮಣರು ಬಿಟ್ಬಿಡೋದು, ಸಂಗೊಳ್ಳಿ ರಾಯಣ್ಣನ ಕುರುಬರನ್ನ ಕನಕದಾಸರನ್ನ ಕುರುಬರು ಬಿಟ್ಬಿಡೋದು, ಬಸವೇಶ್ವರನ ಲಿಂಗಾಯತರು ಬಿಟ್ಬಿಡೋದು ಯಾವ ಕಾರಣಕ್ಕೂ ಇದು ದ್ರೋಹ ಸಮಾಜಕ್ಕೆ. ಇವರೆಲ್ಲರೂ ಮಹಾಪುರುಷರು, ಇವರೆಲ್ಲರೂ ಕ್ರಾಂತಿಕಾರಿಗಳು, ಮಹಾಪುರುಷರು. ಇವರು ಇಡೀ ಸಮಾಜ ಒಂದಾಗಬೇಕು ಅಂತ ಹೋರಾಟ ಮಾಡಿ ಪ್ರಯತ್ನ ಮಾಡಿದವರು. ಇವ್ರನ್ನ ಆಯಾ ಜಾತಿಗೆ ಸೀಮಿತ ಮಾಡಿಕೊಂಡು ರಾಜಕೀಯ ದುರುಪಯೋಗ ಮಾಡಿಕೊಂಡಂತ ಆ ರಾಜಕಾರಣಿಗಳಿಗೆ ನಾನು ಧಿಕ್ಕಾರ ಹೇಳ್ತೀನಿ. ಯಾವ ಕಾರಣಕ್ಕೂ ಆರೋಪ ಯಾರೂ ಇಲ್ಲ. ನಾವೆಲ್ಲ ರಾಷ್ಟ್ರೀಯ ವಿಚಾರಕ್ಕೆ ಹೊರಟರು, ಯಾವುದೇ ವ್ಯಕ್ತಿ ಪರವಾಗಿ ನಾವಿಲ್ಲ. ಯಾವುದೇ ಮಹಾಪುರುಷರನ್ನ ಜಾತಿ ನಾವು ತಗೊಳಲ್ಲ. ಮೈಸೂರಲ್ಲಿ ಟಿ ದೇವೇಗೌಡರು ಬಂದಿಲ್ಲ ನಾಮಿನೇಷನ್. ನಿಮ್ಮ ಪಕ್ಷದಲ್ಲೇ ನಿಮ್ಮ ಶಾಸಕರೇ ಬರ್ತಾ ಇಲ್ಲ. ನೀವು ಬಂದು ನೋಡಿದ್ರಾಗ್ಲೇ ನೀವೆಲ್ಲ ನಿಮ್ಗೆ ಫೋನ್ ಮಾಡಿ ಹೇಳಿದ್ರೆ ತಡೀರಿ ಸರ್, ಇನ್ನು ತಡ್ಕೊಳ್ಳಿ. ನೋಡಿ ಒಂದ್ ಹೇಳ್ತೀನಿ, ಅವ್ನು ಮಧ್ಯೆ ಬಂದು ರಾಯ ಮಾಡಲಿ. ಹೇಳಿ ಹೇಳಿ ಪೂರ ಹೇಳಿ. ಮೊನ್ನೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಇಂದು ಅಪಾರ ಕಾರ್ಯಕರ್ತರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ರಮೇಶ್ ಜಿಗಜಿಣಗಿ ನಾಮಿನೇಷನ್ ನಂತರ ವಿಜಯಪುರ ನಗರದ ಉಪಮೇಯರ್ ಗೋಪಾಲ್ ಗಟ್ಕಾಂಬ್ಳೆ ಹಾಗೂ ಕಾರ್ಯಕರ್ತರು ನೀರಿನ ಖಾಲಿ ಪ್ಲಾಸ್ಟಿಕ್ ಕಸಗುಡಿಸಿ ಸ್ವಚ್ಛತೆ ಕಾಪಾಡಿದರು. ಮೊನ್ನೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಇಂದು ಅಪಾರ ಕಾರ್ಯಕರ್ತರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಬೆಳಗ್ಗೆ 11 ಗಂಟೆಗೆ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಹೊರಟು ಮಧ್ಯಾಹ್ನ 2 ಗಂಟೆಗೆ ಡಿಸಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಇವರಿಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ವಿಧಾನ ಪರಿಷತ್ ಸದಸ್ಯ ಅರ್ಜುನ್ ಶಹಾಪುರ್, ಮಾಜಿ ಸಚಿವರುಗಳಾದ ಅಪ್ಪು ಪಟೇಲ್ ಶೆಟ್ಟಿ, ಎಸ್ಕೆ ಬೆಳುಬಿ ಸೇರಿದಂತೆ ಇತರೆ ಗಣ್ಯರು ಸಾಥ್ ನೀಡಿದರು. ಬಿಜೆಪಿಯ ರಮೇಶ್ ಜಿಗಜಿಣಗಿ ನಾಮಿನೇಷನ್ ನಂತರ ವಿಜಯಪುರ ನಗರದ ಉಪಮೇಯರ್ ಗೋಪಾಲ್ ಗಟ್ಕಾಂಬ್ಳೆ ಹಾಗೂ ಕಾರ್ಯಕರ್ತರು ನೀರಿನ ಖಾಲಿ ಪ್ಲಾಸ್ಟಿಕ್ ಕಸಗುಡಿಸಿ ಮಾನವೀಯತೆ ಮೆರೆದರು. ಭೀಮಾ ತೀರದಲ್ಲಿ ನೀರಿನ ಹಾಹಾಕಾರ ತಣಿಸಿದ ಭೀಮೆ. ಮಹಾರಾಷ್ಟದ ಉಜ್ಜಿನಿ ಜಲಾಶಯದಿಂದ ಮಾರ್ಚ್ 23ರ ಶನಿವಾರದಂದು 1850 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಬಿಡಲಾಗಿತ್ತು. ಮಾರ್ಚ್ 31ರ ರವಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ಕರ್ನಾಟಕದ ಗಡಿಭಾಗವಾದ ದಸೂರು ಗ್ರಾಮಕ್ಕೆ ಪ್ರವೇಶಿಸುವ ಮೂಲಕ ನೀರಿನ ದಾಹವನ್ನು ತಣಿಸಿದಂತಾಗಿದೆ. ರೈತರು ಖುಷಿಯಿಂದ ಕೃಷಿ ಕಾರ್ಯಗಳನ್ನು ಚುರುಕುಗೊಳಿಸಿದ್ದಾರೆ. ಮಹಾರಾಷ್ಟದ ಉಜ್ಜಿನಿ ಜಲಾಶಯದಿಂದ ಮಾರ್ಚ್ 23ರ ಶನಿವಾರದಂದು 1850 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಬಿಡಲಾಗಿತ್ತು.
ಮಾರ್ಚ್ 31 ರವಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ಕರ್ನಾಟಕದ ಗಡಿಭಾಗವಾದ ದಸೂರು ಗ್ರಾಮಕ್ಕೆ ಪ್ರವೇಶಿಸುವ ಮೂಲಕ ನೀರಿನ ದಾಹವನ್ನು ತಣಿಸಿದಂತಾಗಿದೆ. ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಬಂಡರ್ಕವಡೆ ಬಾಂದರ್ ದಾಟಿ ನೀರು ಮುಂದೆ ಸಾಗಿತು. ಭೀಮಾ ತೀರದ ಗ್ರಾಮಗಳಾದ ದಸೂರ್, ಉಮರಜ್, ಗೋವಿಂದಪುರ್, ರೇವತ್ಗಾಂವ್, ನಿವರ್ಗಿ, ಹೊಳೆಸಂಗ್, ಉಮರಾಣಿ ಗ್ರಾಮದ ಜನರಿಗೆ ಕುಡಿಯುವ ನೀರು, ಪಶು ಪಕ್ಷಿಗಳು, ದನ ಕರುಗಳು ನಿಟ್ಟುಸಿರು ಬಿಟ್ಟುವಂತಾಗಿದೆ. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಭೀಮಾ ತೀರದಲ್ಲಿ ನೀರಿಗಾಗಿ ಹಾಹಾಕಾರ ತಲೆದೂರುತ್ತಿದ್ದಂತೆ ರೈತರು ಖುಷಿಯಿಂದ ಕೃಷಿ ಕಾರ್ಯಗಳನ್ನು ಚುರುಕುಗೊಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭೆ ಅಖಾಡಕ್ಕೆ ಸಿದ್ಧವಾಯಿತು ವಿಜಯಪುರ. ನೇರ ಹಣಾಹಣಿ ನಡೆಯಲಿರುವ 2 ಅಭ್ಯರ್ಥಿಗಳು ಒಂದೇ ದಿನ ನಾಮಪತ್ರ ಸಲ್ಲಿಕೆ. ರಾಹುಲ್ ಗಾಂಧಿ ಮುಸ್ಲಿಮರ ಮೂಲಕ ಲೋಕಸಭೆ ಪ್ರವೇಶಿಸುತ್ತಿದ್ದಾರೆ. ವಿಜಯಪುರದಲ್ಲಿ ಈಶ್ವರಪ್ಪ ವಾಗ್ದಾಳಿ. ರಮೇಶ್ ಜಿಗ್ಜಿಂಗಿ ನಾಮಿನೇಷನ್ ನಂತರ ನೀರಿನ ಖಾಲಿ ಪ್ಲಾಸ್ಟಿಕ್ ಕಸಗುಡಿಸಿ ಸ್ವಚ್ಛತೆ ಕಾಪಾಡಿದ ನಗರದ ಉಪಮೇಯರ್ ಗೋಪಾಲ್ ಗಟ್ಕಾಂಬ್ಳೆ ಹಾಗೂ ಕಾರ್ಯಕರ್ತರು. ಭೀಮಾ ತೀರದಲ್ಲಿ ನೀರಿನ ಹಾಹಾಕಾರ ತರಿಸಿದ ಭೀಮೆ. ಭೀಮಾ ನದಿಗೆ ಉಜನಿ ಜಲಾಶಯದಿಂದ 1850 ಕ್ಯೂಸೆಕ್ ನೀರು ತುಂಬಿದ ಭೀಮೆ, ನಿಟ್ಟುಸಿರು ಬಿಟ್ಟ ಜನ. ಇಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ KTV ನ್ಯೂಸ್. ಸುದ್ದಿ ನೇರ ನಿರಂತರ.